ಮುಂದೆ ಮಟ್ಟಣ್ಣನವರ ವಿರುದ್ಧವೂ ಒಂದು ಪ್ರಕರಣ ಹೋಗಿದೆ, ಒಂದು ದೂರು ಹೋಗಿದೆ. ಹೆಣ್ಣು ಮಕ್ಕಳು, ಅದರಲ್ಲೂ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆಗ್ತಾ ಇದ್ದ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅಸಭ್ಯವಾಗಿ ಮಾತನಾಡಿದ್ದಾರೆ, ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಬಿಜೆಪಿ ಪಕ್ಷದ ವಕ್ತಾರರು ಅನೇಕ ಬಾರಿ ಅಬ್ಜೆಕ್ಟ್ ಮಾಡಿದ್ರಿ, ಮಹಿಳಾ ಆಯೋಗ ರೆಸ್ಪಾಂಡ್ ಮಾಡಿದ ವಿಚಾರದ ಬಗ್ಗೆ. ಅಂದ್ರೆ ಈ ವಿಚಾರದಲ್ಲಿ ಮಾತ್ರ, ಧರ್ಮಸ್ಥಳದ ವಿಚಾರದ ಮೇಲೆ ಮಾತ್ರ SIT ರಚನೆ ಮಾಡಬೇಕು ಅನ್ನೋದನ್ನ ಬಹಳ ಸ್ಪೆಸಿಫಿಕ್ ಆಗಿ ಕೇಳಿದ ಮಹಿಳಾ ಆಯೋಗ ಬೇರೆ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಹೇಳಿ. ಈಗ ಮತ್ತೊಂದು ಟೆಸ್ಟಿಂಗ್ ಟೈಮ್ ಬಂದಿದೆಯಾ ಮಹಿಳಾ ಆಯೋಗಕ್ಕೆ ಅಂತ? 100% ಅವ್ರಿಗೆ ಟೆಸ್ಟಿಂಗ್ ಟೈಮೇ. ಯಾಕೆ ಅಂತ ಹೇಳಿದ್ರೆ, ಈ ಗಿರೀಶ್ ಮಟ್ಟಣ್ಣನವರು ಯಾವತ್ತಂಗೆ ಹೇಳಿದ್ರು ಆವತ್ತೇ ಅವರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲೆ ಮಾಡ್ಕೊಬೇಕಾಗಿತ್ತು. ಅದನ್ನು ದೂರಿಗೆ ವೆಯ್ಟ್ ಮಾಡಬಾರ್ದಾಗಿತ್ತು. ಆವತ್ತೇ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲೆ ಮಾಡಿಕೊಂಡು ಅವರು ಈಗ ಸಾಮೂಹಿಕವಾಗಿ ಅನೇಕ ಜನ ಅಲ್ಲಿ ಹೋಗಿ ಮದುವೆ ಆಗಿದ್ದಾರೆ. ಅನೇಕ ಜನ ರಾಜಕಾರಣಿಗಳ ಮಕ್ಕಳು, ಅನೇಕ ಜನ ಬಿಸ್ನೆಸ್ ಮೆನ್ ಮಕ್ಕಳು, ಅಂದರೆ ಸಮಾಜದಲ್ಲಿ ಪ್ರತಿಷ್ಠಿತ ಇರ್ತಕ್ಕಂಥವರಿಂದ ಹಿಡ್ಕೊಂಡು ಬಡವರವ್ರಿಗೂ ಸಹ ಅಲ್ಲಿ ಹೋಗಿ ಮದುವೆ ಆಗಿರ್ತಕ್ಕಂಥವ್ರು ಇದ್ದಾರೆ. ನನ್ನ ಅಣ್ಣನೂ ಸಹ ಮದುವೆ ಆಗಿದ್ದಾರೆ. ಅಂದರೆ ಈ ಥರದಲ್ಲಿ ಮದುವೆ ಆದಾಗ ಅಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕಳಂಕ ತರ್ತಕ್ಕಂತಹ ಮಾತನ್ನು ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ರು. ಆವತ್ತೇ ತೆಗೆದುಕೊಂಡಿದ್ದಿದ್ರೆ ಜನ ನಂಬಿರೋರ್ತಕ್ಕಂತಹದ್ದು ನಾಗಲಕ್ಷ್ಮಿ ಚೌಧರಿ ಅವ್ರನ್ನ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಕಾಂಗ್ರೆಸ್ ಸರ್ಕಾರನ ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡ್ತಕ್ಕಂತಹ ಸ್ಟೇಜ್ಗೆ ಅವರೇ ತಂದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರಂತೂ ಸಹ ಈ ಧರ್ಮಸ್ಥಳದ ಪ್ರಕರಣ ಯಾವ ರೀತಿ ಅವ್ರು ಹ್ಯಾಂಡಲ್ ಮಾಡಿದ್ರು, ನಾನು ನಿನ್ನೆಯಿಂದ ಜಸ್ಟ್ ಫಾರ್ ಕುತೂಹಲಕ್ಕೋಸ್ಕರ ಜನ ಏನು ಮಾತಾಡ್ತಿದ್ದಾರೆ, ಜನಗಳ ಮಧ್ಯದಲ್ಲಿ ಏನು ಅಭಿಪ್ರಾಯ ಇದೆ ಅಂತ ಕೇಳಿಕೊಂಡೆ. ಒಂದು 10-15 ಜನದ ಹತ್ರ ಮಾತಾಡಿದ್ದೀನಿ. ತತ್ಸುಮಾರು 15 ಜನದ ಹತ್ರನೇ ಮಾತಾಡಿದ್ದೀನಿ. ಅದರಲ್ಲಿ ಹಲವಾರು ಹೆಣ್ಮಕ್ಳಿದ್ದಾರೆ, ಹಲವಾರು ಗಂಡು ಮಕ್ಕಳಿದ್ದಾರೆ, ಮತ್ತು ಇನ್ನೂ ಹಿರಿಯರ ಹತ್ರನೂ ಮಾತಾಡಿದೆ, ಕಿರಿಯರ ಹತ್ರನೂ ಮಾತಾಡಿದ್ದೀನಿ. ನಾನು ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ ಸರ್ಕಾರದ ನಡೆ ಇದರಲ್ಲಿ ಇದು ಖಂಡಿತವಾಗ್ಲೂ ಧರ್ಮಸ್ಥಳಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಮಸಿ ಬಳಿಬೇಕು ಅಂತಲೇ ಪ್ರಯತ್ನ. ಅದರಿಂದಾಗೇ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿದೆ ಅಂತ ಹೇಳಿ ಹಿಂಗಾಗ್ತಿದೆ. ಅಕಸ್ಮಾತ್ ಬೇರೆ ಯಾರಾದರೂ ಮುಖ್ಯಮಂತ್ರಿಗಳಾಗಿದ್ದಿದ್ರೆ ಈ ಪ್ರಕರಣ ಇಷ್ಟರ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ, ಇಷ್ಟರ ಮಟ್ಟಕ್ಕೆ ತೊಂದರೆ ಈಡಾಗ್ತಿರ್ಲಿಲ್ಲ. ಹೌದು, ಅನ್ಯಾಯ ಆಗಿರ್ತಕ್ಕಂಥದ್ದು, SIT ರಚನೆ ಆಗಿರೋದು ಒಳ್ಳೇದಾಯ್ತು, ತನಿಖೆ ಬರೋ ತನಕ ಮಾತಾಡಬೇಡಿ ಅಂದ್ರೆ ಯಾರಿಗೆ ಇದರಿಂದ ಅಫೆಂಡ್ ಆಗ್ಬೇಕಾಗಿತ್ತು ಅವರೇನೆ ಕಾಮಾಗಿ ತಗೊಂಡಿದ್ದಾರೆ. ಬಿಜೆಪಿಗರಿಗೆ ಯಾಕಿದು ಕಾಂಗ್ರೆಸ್ ಸರ್ಕಾರದ ತಪ್ಪು ನಡೆಯುತ್ತಿದೆ? ನಾನು ನನ್ನ ಅಭಿಪ್ರಾಯನ ನಾನು ಇಲ್ಲಿ ಹೇಳಿಲ್ಲ, ನಾನು ಹೇಳಿರ್ತಕ್ಕಂಥದ್ದು ಜನಾಭಿಪ್ರಾಯನ ಇಲ್ಲಿ ಆಗಲೇ ಹೇಳಿ ಜನಾಭಿಪ್ರಾಯ. ನಾವು SITನ ಸ್ವಾಗತ ಮಾಡಿದ್ದೇವೆ, ನಾವು SIT ಏನು ಹೇಳ್ತಿದ್ದೇವೆ, SITಗೆ ಯಾರೂ ವಿರೋಧ ಮಾಡ್ತಿಲ್ಲ. ಆದರೆ ಈ ಪ್ರಕರಣದ ಟೋಟಲ್ ಏನು ಅಂಶ ಇದೆ ಅಂದರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಂದು ಯೂಟ್ಯೂಬಲ್ಲಿ ಬಿಡ್ತಾನೆ, ಆ ಯೂಟ್ಯೂಬ್ ನಂತರದಲ್ಲಿ ಬಂದಂತಹ ಏನು ಅಲ್ ಜಜೀರಾ ಬರುತ್ತೆ, BBC ಬರುತ್ತೆ, ಈ ಎಲ್ಲ ಚಾನಲ್ಗಳು, ಇಂಟರ್ನ್ಯಾಷನಲ್ ಚಾನಲ್ಗಳು ಬರ್ತದಲ್ಲಿ. ಆಮೇಲೆ ಇನ್ನೊಬ್ಬ ಹೇಳ್ತಾನೆ, ನಾನು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ದೇವಸ್ಥಾನಕ್ಕೆ ನುಗ್ಗಿಸಿ ಆ ದೇವಸ್ಥಾನನ ಬುಲ್ಡೋಸ್ ಮಾಡಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಇನ್ನೊಂದಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಒಂದಷ್ಟು ಜನ ಉಟ್ಕೊಳ್ತಾರೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಒಬ್ಬ ಅಡಕ್ಲಾಸಿ ಲಾಯರ್ ಒಬ್ಬ ಇದ್ದಾನೆ. ಅಡಕ್ಲಾಸಿ ಲಾಯರ್ನು ಸಹ ಕೆಟ್ಟದಾಗ ಪದಗಳನ್ನ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರನ್ನು ಬೈತಾನೆ. ಅಲ್ಲ, ನಾನು ಅಡಕ್ಲಾಸಿ ಅಂತ ಹೇಳ್ತಾ ಇದ್ದೀನಿ. ಅಡಕ್ಲಾಸಿ ಅಂತಕ್ಕಂಥದ್ದು ಕಾಮನ್ ಭಾಷೆನಲ್ಲಿ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲದೆ ಇರ್ತಕ್ಕಂಥ ಲಾಯರ್ ಅಂತಾನೆ ಅದಕ್ಕೆ ಅರ್ಥ, ಆಯ್ತಾ? ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಷಡ್ಯಂತ್ರದ ಮೂಲಕವಾಗಿ ನಡೀತಾ ಇದೆ. ಇವತ್ತು ಗಿರೀಶ್ ಮಟ್ಟಣ್ಣನವರು ಬಂದು ಮಾತಾಡಿದ ರೀತಿಗಳನ್ನ ನಾವು ನೋಡಿದ್ರೆ ಇದು ಇನ್ನೊಂದು ಷಡ್ಯಂತ್ರದ ಪಾರ್ಟ್ 2 ರಚನೆ ಆಗ್ತಾ ಇದೆ. ಯಾಕೆ ಅಂತಂದರೆ, ಈಗ ಪಾಪ ದಿನೇಶ್ವರ್ ಮಾತಾಡ್ತಿದ್ರು, ನಾನು ಒಪ್ಕೊಂಡಿದ್ದೀನಿ. ಅಲ್ಲಿ ಯಾವುದೇ 269 ಹೆಣ ಸಿಕ್ಕಲಿ ಅಥವಾ 262 ಹೆಣ ಸಿಕ್ಕಲಿ ಅಥವಾ ಬೇರೆ ಯಾವುದೇ ಲೆಕ್ಕ ಸಿಕ್ಕಲಿ, ಆ ಅಕಸ್ಮಾತ್ ಹೆಣಗಳ ಮಾರ್ಜರ್ ಮಾಡಬೇಕಾದ್ರೇನೋ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೂ ಯಾವುದಾದ್ರು ವೈಫಲ್ಯತೆಗಳು ಪೊಲೀಸರು ಮಾಡಿದರೆ ಅದು ನನ್ನ ಪ್ರಕಾರ ಅಲ್ಲಿ ಗ್ರಾಮ ಪಂಚಾಯತಿಯವ್ರಿಗೆ ಬರೋದೇ ಇಲ್ಲ. ಯಾಕೆಂದರೆ ಯಾವುದಾದ್ರು ಒಂದು ಹೆಣ ಸತ್ತಿದ ಕೂಡಲೇ ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ, ಅದು ಬರ್ತಕ್ಕಂಥದ್ದು ಪೊಲೀಸ್ ವ್ಯಾಪ್ತಿಗೆ. ಆ ಪೊಲೀಸ್ ವ್ಯಾಪ್ತಿನಲ್ಲಿ ಯಾವುದಾದ್ರು ತಪ್ಪಾಗಿದ್ದರೆ ಅದು ಪ್ರಶ್ನೆ ಮಾಡಿ. ಆದರೆ ಅದಕ್ಕರ್ಥ ದೇವಸ್ಥಾನನೇ ತಪ್ಪು, ಧರ್ಮಾಧಿಕಾರಿಗಳ ತಪ್ಪು ಅಲ್ಲಲ್ಲ. ನಾನು ಸ್ಪಷ್ಟವಾಗಿದ್ದೇನೆ. ನಿಮ್ಮ ಪದ ಏನಿದೆ, ನಿಮ್ಮ ಪದ ದೇವಸ್ಥಾನದ ವಿರೋಧ ಇಲ್ಲ. ಆದ್ರೆ ಏನಾಗಿದೆ ಗೊತ್ತಾ, ನೀವು ಕೇಳ್ತಿರ್ತಕ್ಕಂತಹ ನ್ಯಾಯ ಏನಿದೆ ನ್ಯಾಯಯುತವಾಗಿದೆ. ನಾನೇನು ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಿಲ್ಲ. 269 262 ಡೆಡ್ ಬಾಡಿ ಸಿಕ್ಕಿದೆಯಾ ಅಥವಾ 62 ಅನ್ನೋನ್ ಬಾಡಿ ಸಿಕ್ಕಿದೆಯಾ, ಕರೆಕ್ಟಾಗಿದೆ. ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಅಥವಾ ಮಾರ್ಜಾರ್ ಸರಿಯಾಗಿ ಮಾಡಿದ್ರಾ ಅಥವಾ ದಫನ್ ಸರಿಯಾಗಿ ಮಾಡಿದ್ರಾ, ಕರೆಕ್ಟಾಗಿದೆ ಪ್ರಶ್ನೆಗಳು. ಆಗದೆ ಇದ್ರೆ ಪೊಲೀಸವ್ರನ್ನ ಕೇಳಬೇಕು. ಒಂದು. ಎರಡನೇದೇನಂತಂದರೆ, ಈಗ ಈ ವಿಚಾರಗಳೇನಾಗ್ತಿದೆ, ನಾನು ನಿನ್ನೆಯಿಂದ ಯೋಚನೆ ಮಾಡ್ತಿದ್ದೆ ಯಾವ ರೀತಿ ಯೂಟ್ಯೂಬ್ ಯೂಸ್ ಆಗ್ತಿದೆ ಅಂತೇಳಿ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಿದೆ ಇದು ಯೂಟ್ಯೂಬ್, ಆಯಿತಾ? ಈಗ ಚಾನಲ್ಗಳಾದರೆ ನೀವು ನಾನೇನಾದರೂ ಅಕಸ್ಮಾತ್ ನಾನೇ ನಿಮ್ಮ ಚಾನಲ್ಗೆ ಅಥವಾ ಬೇರೆ ಚಾನಲ್ಗಳಿಗೆ
ಒಂದು ಹೇಳಿದ್ದೀನಿ, ಇದು ಯಾವುದೋ ಒಂದು ವಿಚಾರ ನೋಡಿಪ್ಪ, ಇದನ್ನು ತಪ್ಪು ನಡೀತಿದೆ ಇದ್ದಂಗೆ ಅಂತ. ಸರ್ ದಾಖಲೆ ಕೊಡಿ ಸರ್, ಆಮೇಲೆ 4 ಸತಿ ವೆರಿಫೈ ಮಾಡ್ತೀವಿ. ದಾಖಲೆ ತೊಗೊಂಬಂದು ಕೊಟ್ಟ ಮೇಲೂ 4 ಸತಿ ವೆರಿಫೈ ಮಾಡಿದ್ದಾರೆ. ಅದಾದಮೇಲೆ ಪ್ರಸಾರ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಅಂದರೆ ಅಷ್ಟು ಜಾಗೃತಿ ತೆಗೆದುಕೊಳ್ತೀರಾ. ಯೂಟ್ಯೂಬ್ ಏನಾಗಿದೆ, ಡೈರೆಕ್ಟಾಗಿ ಲೈವ್ ಬರ್ತಾರೆ, ಕೆಟ್ಟ ಪದಗಳನ್ನ ಬಳಸ್ತಾರೆ, ಆಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅದಕ್ಕೆ ವ್ಯೂಸ್ನ ಕ್ರಿಯೇಟ್ ಮಾಡಲಿಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾಟ್ಫಾರ್ಮಿಂದ ಈ ವ್ಯೂಸ್ ಕ್ರಿಯೇಟ್ ಆಗ್ತಿದೆ, ಲೈಕ್ಸ್ ಕ್ರಿಯೇಟ್ ಆಗ್ತಿದೆ, ಅದಾದಮೇಲೆ ಶೇರ್ಸ್ ಆಗ್ತಿದೆ. ಆಗೇನಾಗ್ತಿದೆ ಅಂತ ಹೇಳಿದ್ರೆ, ಇದು ಡೆಫಿನೆಟ್ ಆಗಿ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ. ಅದು ಅಥೆಂಟಿಸಿಟಿ ಏನೂ ಇಲ್ಲ, ಆ ಭಾಷೆ ಬಳಕೆಗೆ ಏನೂ ಕಡಿವಾಣ ಇಲ್ಲ. ಆಮೇಲೆ ಯಾರೋ ಬಗ್ಗೆ ಏನೋ ಒಂದು ತೇಜೋವದೆ. ಪಾಪ ನಾನು ಅನ್ಎಕ್ಸ್ಪೆಕ್ಟೆಡು ಯಾರೋ ಒಬ್ಬ ಬಂದು ಇಲ್ಲಿ ನ್ಯಾಯಯುತವಾಗಿ ಮಾತಾಡ್ತಿದ್ದಾನೆ, ಅಥವಾ ನಿಮಗೆ ಸರಿ ಇಲ್ಲ ಅನ್ಸಿಲ್ಲ ಅಂತ ಇಟ್ಕೊಳ್ಳಿ, ಆಮೇಲೆ ಕೇಸ್ ಹಾಕಿ. ಅದು ಬಿಟ್ಬಿಟ್ಟು ಅವ್ನ ಫ್ಯಾಮಿಲಿ ತೆಗಿತಿದ್ದೀರಾ, ಅವ್ನ ತಂದೆ ಏನೋ ಮಾಡ್ದ ತೆಗಿತಿದ್ದೀರಾ. ಯಾಕ್ರಿ ಬೇಕು ಅದೆಲ್ಲನೂ? ನಂಗೆ ಅರ್ಥನೇ ಆಗ್ತಿಲ್ಲ. ನೀವು ಮಾಡ್ತಿರ್ತಕ್ಕಂಥದ್ದು ಸೈದ್ಧಾಂತಿಕವಾದಂಥ ಹೋರಾಟ ತಾನೆ. ಆ ಸಿದ್ಧಾಂತ ಕರೆಕ್ಟಾಗಿರಿ. ನೀವೆಲ್ಲರೂ ಜನನೂ ಸಹ ನಾನು ನೋಡ್ತಾ ಇದ್ದೀನಿ, ಯಾರೋ ಒಬ್ಬರು ಡಿಗ್ರಿ ತೆಗೆದುಕೊಂಡಿದ್ದಾರೆ, ಇನ್ಯಾರೋ ಒಬ್ರು ಇನ್ನೇನೋ ಒಂದು ಓದ್ಕೊಂಡಿದ್ದಾರೆ, ಇಂಥವರೆಲ್ಲ ಬಂದು ಮಾತಾಡ್ತಿದ್ದಾರೆ. ಆಯ್ತು ಸರಿ, ಆದರೆ ನೀವು ಮಾತಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಮಾತಾಡಿ. ಈಗ ಏನು ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ, ಆ 260 262 ಬಾಡಿನ 62 ಅನ್ಐಡೆಂಟಿಫೈಡ್ ಬಾಡಿನ ಕರೆಕ್ಟಾಗಿದೆ. ನಾನು ಅದ್ರ ಬಗ್ಗೆ ಯಾವ ಆಕ್ಷೇಪನೂ ವ್ಯಕ್ತಪಡಿಸಲ್ಲ. ಅಕಸ್ಮಾತ್ ಅಲ್ಲಿ ಯಾವ ಥರ ಸಾವಾಗಿದೆ ರೆಕಾರ್ಡ್ ಮಾಡಿ. ಪೊಲೀಸರ ವೈಫಲ್ಯತೆ ಇದೆ, ಗ್ರಾಮ ಪಂಚಾಯತಿ ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಯಾವುದೇ ಒಂದು ಸಾವಾಗಲಿ, ಒಂದು ಸಾವು ಅಕಸ್ಮಾತ್ ಏನಾದರೂ ಅನ್ಯಾಚುರಲ್ ಆಗಾದರೆ, ಎಕ್ಸೆಪ್ಟ್ ಫಾರ್ ಓಲ್ಡ್ ಏಜು, ಅಕಸ್ಮಾತ್ ಒಂದು ಮಧ್ಯವಯಸ್ಕ ಅವ್ರ ಮನೆಯಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆದರೂ ಸಹ ಪೊಲೀಸರು ಬರ್ತಾರೆ. ಮಧ್ಯವಯಸ್ಕ ಕಾರ್ಡಿಯಾಕ್ ಅರೆಸ್ಟ್ ಆದರೆ, ನನ್ನ ಒಬ್ಬ ಸ್ನೇಹಿತನೇನೆ ಸತ್ತೋತ್ತಿರೋದಾಗ ಪೊಲೀಸರು ಬಂದು ಕೇಳಿದ್ರು, ಏನಿದು ಅಂತ ಹೇಳಿ ಪ್ರಕರಣ. ಕಾರ್ಡಿಯಾಕ್ ಅರೆಸ್ಟು, ಡೆತ್ ಸರ್ಟಿಫಿಕೇಟ್ ತೋರಿಸಿದ ಕೂಡಲೇ ಹೋದ್ರು, ಅದು ಬೇರೆ. ಆದರೆ ಒಂದು ಮಧ್ಯವಯಸ್ಕ ಏನಾದರೂ ಆದರೂ ಸಹ ಪೊಲೀಸರು ಬರ್ತಕ್ಕಂಥ ಈ ಕಾಲದಲ್ಲಿ ನೀವು ಅನ್ಯಾಚುರಲ್ ಡೆತ್ ಆಗೋಗಿದೆ ಅಂತ ಹೇಳಿದಾಗ ಪೊಲೀಸರು ಬಂದಿರ್ತಾರೆ. ನೀವು ಪೊಲೀಸರು ಪ್ರಶ್ನೆ ಮಾಡಿ. ನಾನು ಅವರ ಮಾತಿಗೆ ಎರಡಕ್ಕೆ ನಾನು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ತಾವು ಹೇಳಿದ್ರಿ ದೇವಸ್ಥಾನಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ. ನಿಜವಾಗ್ಲೂ ಅವ್ರು ಆ ರೀತಿಯಾದ ಮಾತನ್ನು ಹೇಳಲಿಲ್ಲ. ಅದ್ರ ಪೂರ್ತಿ ವಿಡಿಯೋನ ನಾಳೆ ದಿನ ನಿಮ್ಮ ಸ್ಟುಡಿಯೋಗೆ ಕೊಡ್ತೀನಿ, ನೀವು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾನತ್ತೂರಿಗೆ ಪ್ರಮಾಣಕ್ಕೆ ಏನು ಅಲ್ಲಿಯ ವೀರೇಂದ್ರ ಹೆಗ್ಡೆ ಅವರು ಕರೀತಿದ್ದಾರೆ ಬರ್ಬೇಕಂತ ಹೇಳಿದಾಗ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾಕೆ ಕಾನತ್ತೂರಿಗೆ ಬರಬೇಕು, ಕಾನತ್ತೂರಿಗೆ ಬರ್ತೇನೆ, ನಿಮಗೆ ಧರ್ಮಸ್ಥಳದಲ್ಲಿರೋ ಮಂಜುನಾಥ ಮತ್ತು ಅಣ್ಣಪ್ಪನ ಮೇಲೆ ನಂಬಿಕೆ ಇಲ್ವಾ, ನಂಬಿಕೆ ಇಲ್ದ ಅಲ್ಲಿಗೆ ಯಾಕೆ ಕರಿತಿದ್ರಿ, ಹಾಗಾದ್ರೆ ನಿಮ್ಗೆ ನಿಮ್ಮ ದೇವ್ರ ಮೇಲೆ ನಂಬಿಕೆ ಇಲ್ದಿದ್ರೆ ಹೊಡೆದಾಕಿ ಅಂದಿರೋ. ಅಲ್ಲಿ ಮಾತಲ್ಲಿ ಹೇಳಿರುವಂತ ಒಂದು ಶಬ್ದ ಬಿಟ್ರೆ ಅವರು ಅದರಲ್ಲಿ ಹೇಳಲಿಲ್ಲ. ಅದರ ವಿಡಿಯೋನ ನಾನು ನಿಮ್ಗೆ ಅವರ ಭಾವನೆ ಹೇಳಿದ್ದ, ಅಥವಾ ಅವರಿಗೆ ವೀರೇಂದ್ರ ಹೆಗ್ಡೆ ಅವರಿಗೆ ನಂಬಿಕೆ ಇಲ್ಲ ಅಂದ್ರೆ ಇಷ್ಟು ದಿನ ಸಿಕ್ಕಿರುವ ವಿಡಿಯೋದಲ್ಲಿ ಅವರ ಹೇಳಿಕೆ ಏನ್ ಕೇಳಿಸ್ಕೊಂಡಿದೆ, ನನಗೆ ನಂಬಿಕೆ ಹೋಗಿದೆ. ಸ್ನೇಹಿತರೆ, ಕಟ್ಟು ಪೇಸ್ಟ್ ಎಡಿಟ್ ಅಂತ ಆ ಭಾಷೆ ಬಳಕೆ ಇದೆಯಲ್ಲ, ಬೇರೆಯವರೆಲ್ಲ ಮಾತಾಡ್ತೀರ, ಆ ಭಾಷೆ ನೀವು ಸಮರ್ಥನೆ ಮಾಡ್ಕೊಂತೀರಾ? ಭಾಷೆ ಸಮರ್ಥನೆ ಮಾಡ್ಕೊಂತೀರಾ? ಒಂದು ನಿಮಿಷ, ಇವಾಗ ನಾನು ಮಾತಾಡ್ತಿರ್ತಕ್ಕಂಥದ್ದು ನಿಮ್ ಮುಂದೆ ಕಟ್ ಪೇಸ್ಟ್ ಮಾಡ್ಬೋದು ಯಾರೋ, ಆಯ್ತಾ? ಆದ್ರೆ ನಾನು ಒಂದೇ ಒಂದು ಅಡಕ್ಲಾಸಿ ಅಂತಕ್ಕಂತಹ ನನ್ನ ಗ್ರಾಮೀಣ ಪದದ ಭಾಷೆ ಏನಿದೆ ಅದನ್ನ ಹೇಳಿದಕ್ಕೆ ಇಲ್ಲಿ ಸ್ಮಿತಾ ಅವರು ಕಂಟ್ರೋಲ್ ಮಾಡಿದ್ರು. ಅವಾಗ ನಮಗೂ ಅನ್ಸುತ್ತೆ, ಹೌದು ಆ ಪದ ನಾನು ಉಪಯೋಗಿಸೋದು ಸರಿನಾ ಇಲ್ವಾ ಅಂತ. ಆದ್ರೆ ಬಂದು ಅವೇಚ್ಛವಾಗಿ ಬೈಯೋದು, ತಂದೆವರೆಗೂ ಹೋಗ್ತಾರ್ರಿ, ತಾಯಿವರೆಗೂ ಹೋಗ್ತಾರೆ, ಅಜ್ಜಿವರೆಗೂ ಹೋಗ್ತಾರೆ. ಯಾವ್ದು ಲೆಕ್ಕ? ನೀವು ದಯವಿಟ್ಟು ವಿಡಿಯೋ ಕೊಡಿ. ನಿಜವಾಗ್ಲೂ ತಿಮ್ಮರೋಡಿ ಅವರು ಧರ್ಮಸ್ಥಳದ ಮೇಲೆ JCB ಹತ್ಸೋಣ ಅಂತ ಹೇಳಿ ಅವ್ರ ಹೇಳಿಕೆ ಅಲ್ಲ ಅನ್ನೋದಾದ್ರೆ ನಾವು ಅದನ್ನ ಯಾವ ಕಟ್ಟು ಯಾವ ಪೇಸ್ಟ್ ಇಲ್ದಲೆ ಪ್ಲೇ ಮಾಡ್ತೀವಿ. ಆದ್ರೆ ನೀವು ಕೊಟ್ಟ ವಿಡಿಯೋನು ಕಟ್ಟು ಪೇಸ್ಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನಾವು ತನಿಖೆ ಮಾಡೇನೆ ಮಾಡ್ತೀವಿ. ನಮ್ ಜೊತೆಯಲ್ಲಿ ಹಿರಿಯ ವಕೀಲರಾದ ಅಮೃತೇಶ್